ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ನಾನು ಖುಷಿಯಾಗಿ ಒಪ್ಕೋತಾ ಇದ್ದೆ. ಆದ್ರೆ ಭವಾನಿ ಅನ್ನೋ ಹುಡುಗಿ ಜೊತೆನಲ್ಲಿ ಮದುವೆ ಫಿಕ್ಸ್ ಮಾಡಿ ಈಗ ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿಸ್ತೀನಿ ನಿಮ್ಮ ಮಗನಿಂದ ಅಂತ ಹೇಳ್ತಾ ಇದ್ದೀರಲ್ಲ, ನನಗಿದು ಸರಿ ಅಂತ ಅನ್ನಿಸ್ತಿಲ್ಲ. ತಾಯಿ ತಂದೆರು ಮಕ್ಕಳ ಆಸೆಗೆ ಪೂರಕವಾಗಿರ್ಬೇಕು. ಭವಾನಿ ಮತ್ತೆ ನಿಮ್ಮ ಮಗ ಒಬ್ಬರನ್ನೊಬ್ರು ಪ್ರೀತಿ ಮಾಡಿದ್ದಾರೆ, ಇಷ್ಟಪಟ್ಟಿದ್ದಾರೆ, ಮದ್ವೆನೂ ಫಿಕ್ಸ್ ಆಗಿದೆ. ಈಗ ಆ ಮದ್ವೆ ಬೇಡ ಅನ್ನೋದು ಯಾವ ನ್ಯಾಯ ಹೇಳಿ? ಅದು ಅಲ್ಲದೆ ಭವಾನಿ ಗರ್ಭಿಣಿ ಅಂತ ಕೇಳ್ಪಟ್ಟೆ. ಸುಧಾ, ಅತಿಯಾಗಿ ಮಾತಾಡ್ಬೇಡ. ನಿನ್ಗೆ ಯಾರೇ ಹೇಳಿದ್ರು ಅವಳು ಗರ್ಭಿಣಿ ಅಂತ? ನೀವು ಮತ್ತೆ ಅಪೇಕ್ಷೆ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ ರೀ. ಭವಾನಿ ಈಗ ಒಬ್ಳೆ ಅಲ್ಲ, 2 ಜೀವ. ಅವಳಿಗೆ ಅನ್ಯಾಯ ಆಯ್ತು ಅಂತ ಒಂದ್ ವೇಳೆ ಹುಡುಗಿ ಜೀವ ತೆಕ್ಕೊಂಡ್ಬಿಟ್ರೆ ಆ ಶಾಪ ನಮ್ಮನ್ನ ಸುಮ್ಮನೆ ಬಿಡಲ್ಲ ರೀ. ಆ ತಟ್ಟೋದು ನಿಮ್ಮ ಮಗಳಿಗೆ ನೆನ್ಪಿರ್ಲಿ. ನೋಡಿ ಸುಧಾ ಅವ್ರೆ, ಅಮ್ಮ ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ನೀನ್ ಯಾವಾಗ ನೋಡಿದ್ರು ಹಿಂಗೆ ಆಡ್ತಿರ್ತೀಯ ಅಲ್ವಾ? ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡು. ಆ ಭವಾನಿ ಏನ್ ತುಂಬಾ ಒಳ್ಳೆ ಹುಡುಗಿ ಅಂತ ಅನ್ಕೊಂಡಿದ್ಯಾ? ಅವಳು ನನ್ನ ಕ್ಲಾಸ್ಮೇಟು. ಅವಳ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಮದ್ವೆಗ್ ಮುಂಚೆನೆ ಗರ್ಭಿಣಿ ಆಗಿದ್ದಾಳೆ ಅಂದ್ರೆ ಅವಳ ಸಂಸ್ಕಾರ ಅಲ್ಲೇ ಗೊತ್ತಾಗತ್ತೆ ತಾನೆ. ದುಡ್ಡಿರೋ ಹುಡುಗನ್ನ ಬುಟ್ಟಿಗೆ ಹಾಕೊಂಡು ಅವನ್ನ ಲಾಕ್ ಮಾಡ್ಕೊಂಡ್ಲು. ಅವಳಿಗೆ ಹೇಗ್ ಬೇಕೋ ಹಾಗೆ ಅವನನ್ನ ಆಡ್ಸಕ್ ಶುರು ಮಾಡಿದಾಳೆ. ಅದಕ್ಕೆ ಆಂಟಿ ಅಥರ್ವಂಗ್ ನೋವಾಗದೇ ಇರೋ ರೀತಿ ಅವಳ ಲಾಕಿಂದ ಬಿಡಿಸಿ ಅವನನ್ನ ಕಾಪಾಡ್ಲಿಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರೋದು.